ಅವನ ಗುಪ್ತಾಂಗಕ್ಕೆ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ ಬರ್ನ್ ಮಾಡಿಬಿಟ್ಟಿದ್ದಾರೆ. ಒಪ್ಪಿಕೋ, ನಿನ್ನೆ ಮಾಡಿದ್ದು ಒಪ್ಪಿಕೋ. ಇಲ್ಲ ಅಂತ ಹೇಳಿದ ಮೇಲೆ ಅವನ ತಂದೆ ಅವರನ್ನು ತಂದು ಈ ಪೊಲೀಸ್ನವರು ನಿಲ್ಲಿಸಿ ನಿನ್ನ ಈ ಮುದ್ದಿ ಅಪ್ಪನಿಗೆ ಸಾಕ್ತೇವೆ, ಹೇಳು ಈಗ ಸತ್ಯ ಹೇಳ್ತೇ ಇಲ್ವ ಅಂತ ಹೇಳಿ. ನಮ್ಮ ಧರ್ಮಸ್ಥಳದಲ್ಲಿ ಸೌಜನ್ಯಗಿಂತ ಹಿಂದೆ 40 ವರ್ಷ ಹಿಂದೆ ಎಷ್ಟು ಅತ್ಯಾಚಾರಗಳು ಮಾಡಿರಲಾಗಿದೆ, ಏನಾಗ್ಲಿಲ್ಲ. ಹಾಗಾಗಿ ಇದು ಏನೂ ಆಗುವುದಿಲ್ಲ. ನಮ್ಮ ವಿರುದ್ಧ ಹೋರಾಟ ಮಾಡುವನು ಯಾರಿಲ್ಲ. ಬಂದವ ಫಿನಿಶ್ ಮಟಾಶ್. ಹೆಣ್ಣನ್ನು ರಾಕ್ಷಸರಾಗಿ ಗೂಳಿಯಾಗಿ ಅತ್ಯಾಚಾರ ಮಾಡಿ ಕೊಂದು ತಿಂದದ್ದು ಮಾನ ಮರುವುದೆಲ್ಲ ಇವರಿಗೆ ಕೇಳಿದ್ರೆ ಮಾನ ಮರುವುದೇ ಹೋಗ್ತದೆ. ನಾನು ಕ್ಷೇತ್ರವನ್ನು ಅಪವಿತ್ರ ಮಾಡುವುದಿಲ್ಲ. ಏನು ಸೌಜನ್ಯಳ, ಏನು ವೇದವಲ್ಲಿಯ, ಏನೋ ಪದ್ಮಲತದ ಕೊಲೆಯಿಂದಾಗಿ ಅತ್ಯಾಚಾರ ಕೊಲೆಯಿಂದಾಗಿ ಇವತ್ತು ಅಣ್ಣಪ್ಪನ ಮಂಜುನಾಥ ದೇವರ ಮುಖಕ್ಕೆ ಮಸಿ ಬಳಿದಿದ್ದಾರೆ. ಅದನ್ನು ನಾವು ತೊಳಿತಿದ್ದೇವೆ. ನಾವು ಕೋಟ್ಯಾಂತ ಜನಗಳು ಎದ್ದು ನಿಂತು ಹೇಳ್ತಾರೆ ಇವರೇ ಅಂತೇಳಿ. ಆಗ ಗೊತ್ತಾಗೋದು ನ್ಯಾಯಾಂಗಕ್ಕೂ ಕೂಡ, ಇದು ಸತ್ಯವ ಅಂತೇಳಿ. ಇದನ್ನು ಯಾರಿಗೂ ಮುಚ್ಚಿಸ್ಲಿಕ್ಕಾಗೋದಿಲ್ಲ. ಅವನ ಗುಪ್ತಾಂಗಕ್ಕೆ ಮರ್ಮಾಂಗಕ್ಕೆ ಎಲ್ಲ ಪೆಟ್ರೋಲ್ ಹಾಕಿ ಒತ್ತಿಸಿ ಬರ್ನ್ ಮಾಡಿಬಿಟ್ಟಿದ್ದಾರೆ. ಒಪ್ಪಿಕೋ, ನಿನ್ನೆ ಮಾಡಿದ್ದು ಒಪ್ಪಿಕೋ. ಇಲ್ಲ ಅಂತ ಹೇಳಿದ ಮೇಲೆ ಅವನ ತಂದೆ 75 ವರ್ಷ ಜಾಸ್ತಿ ಆಯ್ತು ಅವರಿಗೆ. ಅವರನ್ನು ತಂದು ಈ ಪೊಲೀಸ್ನವರು ನಿಲ್ಲಿಸಿ ನಿನ್ಗೇನು ನಿನ್ನ ಮರ್ಮಾಂಗಕ್ಕೆ ಗುಪ್ತಾಂಗಕ್ಕೆ ಇದಾಕಿದ್ದೇವಲ್ಲ ಪೆಟ್ರೋಲು, ನಿನ್ನ ಈ ಮುದ್ದಿ ಅಪ್ಪನಿಗೆ ಸಾಕ್ತೇವೆ, ಹೇಳು ಈಗ ಸತ್ಯ ಹೇಳ್ತೇ ಇಲ್ವ ಅಂತೇಳಿ. ಏನು ಚಿತ್ರಹಿಂಸೆ ಸ್ವಾಮಿ ಇದು? ಅಷ್ಟು ಚಿತ್ರಹಿಂಸೆ ಕೊಟ್ಟು ಒಪ್ಪಿಕೋ ಅಂತ ಕೇಳಲಿಕ್ಕೆ ಈ ತನಿಖಾಧಿಕಾರಿ ಅತ್ಯಾಚಾರಿ. ಹಾಗಾದ್ರೆ ಇವನನ್ನು ಆರೋಪಿಯನ್ನಾಗಿ ಮಾಡಲಿಕ್ಕೆ ನಾವು ಕಣ್ಣಾರೆ ನೋಡಿದ್ದೇವೆ. ಇಲ್ಲಿ ಸ್ಟೇಷನಲ್ಲಿ ಹೊಡೆದದ್ದು 11ನೇ ತಾರೀಕಿಗೆ ರಾತ್ರಿ ನಾನು ಸ್ಟೇಷನ್ಗೆ ಹೋಗುವ 9 ಗಂಟೆಗೆ ಒಂದು 50 ಮೀಟರ್ ದೂರಕ್ಕೆ ಕೇಳ್ತುಂಟು ಮಲಗಿಸಿ ಹೊಡೆಯುವುದು ಇವನಿಗೆ. ಏನು ಅಲ್ಲದ ನಿರಪರಾಧಿಗೆ ಅದನ್ನು ಹೇಳೋದು ಸತ್ಯ ಇದೆ. ಇದರಲ್ಲಿ ಆರೋಪಿಗಳು ಇನ್ನು ಬಚಾವಾಗಿದ್ದಾರೆ. ಆರೋಪಿಗಳನ್ನು ರಕ್ಷಣೆ ಮಾಡಿದ ದೊಡ್ಡ ಮುಂಡಾಸುದಾರಿಗಳು ಇದ್ದಾರೆ, ತನಿಖಾಧಿಕಾರಿ ಇದ್ದಾರೆ. ಇವರೆಲ್ಲ ಒಟ್ಟಿಗೆ ಸೇರಿಸಿ ಈ ಪ್ರಕರಣ. ಯಾಕಂತ ಹೇಳಿದರೆ ಇದು ಅವರ ತಪ್ಪುಗಳಲ್ಲ, ರಕ್ಷಣೆ ಮಾಡುವವ್ರದ್ದು ತಪ್ಪಲ್ಲ, ಅತ್ಯಾಚಾರ ಮಾಡುವವ್ರದ್ದು ತಪ್ಪಲ್ಲ, ಇದರ ಹಿಂದ್ಗಡೆ ನಿಂತವ್ರದ್ದು ತಪ್ಪಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದು ತಪ್ಪಲ್ಲ. ತಪ್ಪು ಯಾರ್ದು ಸ್ವಾಮಿ? ಈ ದೇಶದ ನ್ಯಾಯಾಂಗದ ವ್ಯವಸ್ಥೆಯ ತಪ್ಪು. ಯಾಕೆ? ಒಂದು ಅತ್ಯಾಚಾರಿಗಳಿಗೆ ಒಂದು ಗಲ್ಲಿಗೇರಿಸಲಿಕ್ಕೆ ಎಷ್ಟು ಹಣ ಕಾಡ್ತೇವೆ ನಾವು. ಇಲ್ಲಿ ಶಿಕ್ಷೆ ಆಗೋದಿಲ್ಲ. ಇಲ್ಲಿ ಜನಗಳಿಗೆ ಹೆದರಿಕೆ ಇಲ್ಲ. ನಮ್ಮ ಧರ್ಮಸ್ಥಳದಲ್ಲಿ ಸೌಜನ್ಯಗಿಂತ ಹಿಂದೆ 40 ವರ್ಷ ಹಿಂದೆ ಎಷ್ಟು ಅತ್ಯಾಚಾರಗಳು ಮಾಡಿರಲಾಗಿದೆ, ಏನಾಗ್ಲಿಲ್ಲ. ಹಾಗಾಗಿ ಇದು ಏನೂ ಆಗೋದಿಲ್ಲ. ಅದು ನಾವು ಮಾಡಿದ ಏನಾಗೋದಿಲ್ಲ. ನಮ್ಮ ವಿರುದ್ಧ ಹೋರಾಟ ಮಾಡುವನು ಯಾರಿಲ್ಲ. ಬಂದವ ಫಿನಿಶ್ ಮಟಾಶ್. ಇದು ಅಲ್ಲಿ ನಡೀತಿರುವಂಥದ್ದು. ಅದಕ್ಕೆ ಹೇಳಿದ್ವಿ ಸೌಜನ್ಯಲ ಕೇಸಲ್ಲಷ್ಟೇ 2 ದಿವಸ ಬೊಬ್ಬೆ ಹೊಡಿತವೆ ನಾಯಿಗಳು, ಇನ್ನೇನು ಮಾಡ್ತವೆ ಅಂತೇಳಿ. ಆದರೆ 11 ವರ್ಷದಿಂದ ಬೊಬ್ಬೆ ಹೊಡಿತಿದ್ದೇವೆ ಸ್ವಾಮಿ ನಾವು. ಬೊಬ್ಬೆ ಹೊಡೆದು ನಮ್ಮ ಗಂಟಲಲ್ಲಿ ಉಂಟಲ್ಲ ಹುಣ್ಣಾಗಿದೆ, ಗಂಟಲು ಹುಣ್ಣಾಗಿದೆ ನಮ್ಮದು. ಇದು ಪ್ರಜಾಪ್ರಭುತ್ವ ರಾಷ್ಟ್ರದ ವಿಶೇಷತೆ. ಆದ ಅತ್ಯಾಚಾರಕ್ಕೆ 11 ವರ್ಷದಿಂದ ಕಾಯಬೇಕು. ಯಾವುದಕ್ಕೆ? ಶಿಕ್ಷೆಗೆ. ಇದನ್ನು ಕೇಳಿದರೆ ಮಾನ ಮರ್ವಾದೆ ಹೋಗ್ತದಂತೆ ಇವ್ರದ್ದು. ಮಾನ ಮರ್ವಾದೆ ಹೋಗ್ತದೆ. ಹೆಣ್ಣನ್ನು ರಾಕ್ಷಸರಾಗಿ ಗೂಳಿಯಾಗಿ ಅತ್ಯಾಚಾರ ಮಾಡಿ ಕೊಂದು ತಿಂದದ್ದು ಮಾನ ಮರುವುದೆಲ್ಲ ಇವರಿಗೆ ಕೇಳಿದ್ರೆ ಮಾನ ಮರುವುದೇ ಹೋಗ್ತದೆ. ಅದು ಕೇಳೋದು ನಾನು, ಅದು ಧರ್ಮಪೀಠ. ಅದು ಆ ಅಣ್ಣಪ್ಪ ಬಿಡೋದಿಲ್ಲ, ಆ ಮಂಜುನಾಥ ಬಿಡೋದಿಲ್ಲ. ನಾವು ಯಾರಿಗೂ ಕರೆ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ ಬೆಂಕಿ ಬೀಳ್ತಾ ಇದೆ. ಇವತ್ತು ಕಾನೂನು ನ್ಯಾಯಾಂಗದ ವ್ಯವಸ್ಥೆಗಳು, ನಮ್ಮನ್ನು ಆಳುವಂತ ರಾಜರುಗಳು ಒಂದು ನಿಷ್ಠೆಯಿಂದ ಸತ್ಯದಿಂದ ಕೆಲಸ ಮಾಡ್ಬೇಕು. ಇವತ್ತು ನಿಮ್ಗೆ ಇದು ಅಣ್ಣಪ್ಪ ಮಂಜುನಾಥ ಕೊಡುವ ಸೂಚನೆ. ಇದು ತೋರಿಸ್ತಾ ಇದ್ದಾರೆ ನಿಮ್ಗೆ. ಹಾಳು ಮಾಡ್ತಾ ಇದ್ದೀರಿ ನೀವು. ಧರ್ಮ ಕ್ಷೇತ್ರದಿಂದಲೇ ಪೆಟ್ಟು ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಇನ್ನು ಮುಂದೆ. ನೋಡಿ, ಎಷ್ಟು ದೊಡ್ಡ ರಾಜಕೀಯ ವ್ಯಕ್ತಿ ಕೂಡ ಉಳಿದಿಲ್ಲ ಇದ್ರ ಮುಂದೆ, ಈ ಶಕ್ತಿಯ ಮುಂದೆ. ನಾನು ಕ್ಷೇತ್ರವನ್ನು ಅಪವಿತ್ರ ಮಾಡುವುದಿಲ್ಲ. ಏನು ಸೌಜನ್ಯಳ, ಏನು ವೇದವಲ್ಲಿಯ, ಏನೋ ಪದ್ಮಲತದ ಕೊಲೆಯಿಂದಾಗಿ, ಅತ್ಯಾಚಾರ ಕೊಲೆಯಿಂದಾಗಿ ಇವತ್ತು ಅಣ್ಣಪ್ಪನ ಮಂಜುನಾಥ ದೇವರ ಮುಖಕ್ಕೆ ಮಸಿ ಬಳಿದಿದ್ದಾರೆ. ಅದನ್ನು ನಾವು ತೊಳಿತಿದ್ದೇವೆ. ನಾವು ತೊಳಿತಿದ್ದೇವೆ ಸ್ವಾಮಿ.
ನಾವು ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು. ನಾವು ನಮ್ಮದೊಂದು ಈ 35-40 ವರ್ಷದ ಇತಿಹಾಸವನ್ನು ಕೇಳಿ ಹಳ್ಳಿಗಳಲ್ಲಿ ಹೋಗಿ ಮಹೇಶ್ ಶೆಟ್ಟಿ ತಿಮರೊಡಿ ಅಂದರೆ ಯಾರು ಅಂತ ಹೇಳಿ ಹಳ್ಳಿಗೆ ಹೋಗಿ ನೀವು ಕೇಳಿ. ಮಹೇಶ್ ಶೆಟ್ಟರು ಏನು ಮಾಡಿದ್ದಾರೆ, ಇವರೆಲ್ಲ ನಮ್ಮನ್ನು ತೇಜೋವಧೆ ಮಾಡಿ ಬದುಕ್ಬೋದು ಅಂತೇಳಿ ಅಲ್ಲಲ್ಲಿ ಸಭೆಗಳನ್ನು ಮಾಡಿ ಯಾರ್ಯಾರಿಂದ ಬಾಡಿಗೆ ಮಾತುಗಾರರಿಂದ ಬಯಸ್ತಾರಲ್ವಾ, ಆ ದೇವರೇ ಅಣ್ಣಪ್ಪನೇ ಮಂಜುನಾಥನೇ ಸಾಕ್ಷಿ. ಅವರಿಗೆ ಅವರ ಹೆಂಡತಿ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಏನೇನು ಕಾದಿದೆಯೋ ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿಗೆ ನನಗೆ ಗೊತ್ತಿಲ್ಲ. ನಾನು ಹೇಳುವುದು ಸತ್ಯವನ್ನು ಹುಡುಕಿ ಸ್ವಾಮಿ. ಸ್ವಲ್ಪ ದಿವಸದಲ್ಲಿ ಸತ್ಯಯುಗ ಬರ್ತದೆ, ಎದುರು ಹಾಕೊಳ್ಬೇಡಿ, ಸರ್ವನಾಶ ಆಗಿ ಹೋಗ್ತೀರಾ ನೀವು. ಇದನ್ನು ಹೇಳ್ತೇನೆ ನಾನು. ಸತ್ಯ ಇದೆ. ಯಾರ್ಯಾರು ಅತ್ಯಾಚಾರ ಮಾಡಿದವರು ಹೊರಗಡೆ ಬನ್ನಿ, ಒಪ್ಕೊಳ್ಳಿ. ಯಾರು ಬಚಾವ್ ಮಾಡಿದ್ದೀರೋ ಆರೋಪಿಗಳಿದ್ದೀರಾ ಬನ್ನಿ. ಯಾರು ತನಿಖಾಧಿಕಾರಿಗಳು ಬೇಡದನ್ನು ಮಾಡಿದ್ದೀರಾ ಬನ್ನಿ, ಹೇಳಿ ಸತ್ಯ. ಇಲ್ಲಾದ್ರೆ ಈ ಮಣ್ಣಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಸ್ವಾಮಿ, ಆಗೋದಿಲ್ಲ. ಮಣ್ಣು ಒಪ್ಕೊಳ್ಳೋದಿಲ್ಲ ನಿಮ್ಮನ್ನು. ನಾವು ಈ ಮಣ್ಣನ್ನು ಏನಂತ ಕರಿತೇವೆ, ಭಾರತ ಮಾತೆ ಅಂತೇಳಿ. ಭಾರತ ಮಾತೆ ಒಂದು ಹೆಣ್ಣು, ಸೌಜನ್ಯ ಅದೇ ಶಕ್ತಿ, ಆ ಭಾರತ ಮಾತೆಯ ಶಕ್ತಿ. ನೆನಪಿರ್ಲಿ ನಿಮ್ಗೆ. ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಸರ್, ನೀವು 11 ವರ್ಷದಿಂದ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ರಲ್ಲ, ನಿಮ್ಮ ಮೇಲೆ ಅವ್ರೇನು ಅಟ್ಯಾಕ್ ಮಾಡಿಲ್ವಾ? ನಿಮ್ಮ ಮೇಲೆ ಅಟ್ಯಾಕ್ ಯಾವ ರೀತಿಯಲ್ಲಿ ಮಾಡಲಿಲ್ಲ. ಆರ್ಥಿಕವಾಗಿ ನಮ್ಮನ್ನು ನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ರಾಜಕೀಯವಾಗಿ, ಆರ್ಥಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಿ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ನಮ್ದು ಒಂದೇ ಹೋರಾಟ, ಸತ್ಯಕ್ಕೆ ಜಯ. ಸುಳ್ಳು ಅನ್ನೋದು ಸಾಯಲೇಬೇಕು. ಸತ್ಯ ನಿರಂತರ, ಸುಳ್ಳು ಕ್ಷಣಿಕ. ನಾನು ಯುವಕರಿಗೆ ಹೇಳುವಂಥ ಮಾತು, ಬಿಡಿ, ನೀವು ಈ ದೇಶದ ಆಧಾರ ಸ್ತಂಭಗಳು ಯುವಕರೇ, ಎದ್ದೇಳಿ, ಇಂಥ ಪಾಪಿಗಳನ್ನು ಹೊಡೆದು ಹಾಕುವ. ನಾನು ಅದನ್ನು ಹೇಳೋದು. ಧರ್ಮಿಷ್ಠರಾಗಿ ನೀವು ಸತ್ಯ ಹೇಳಿ, ನ್ಯಾಯವಂತರಾಗಿ. ಇದು ಬಿಟ್ಟು ಈ ದೂರ್ತರೊಟ್ಟಿಗೆ ಅವರ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬಿಸಲಿಕ್ಕೆ ಅವರ ಪಾಪದ ಕೂಪದಲ್ಲಿ ನಾವು ಜೊತೆಯಾಗೋದು ಬೇಡ. ದೇವರು ಕೊಟ್ಟಂತ ಶಕ್ತಿ ಇದೆ. ನಿಮ್ಮ ರಕ್ತವನ್ನು ಬೆವರಾಗಿ ಇಳಿಸಿ ಮಣ್ಣಿಗೆ ಹಾಕಿ. ಈ ಮಣ್ಣು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ತಿನ್ನಲಿಕ್ಕೆ ಕೊಡ್ತದೆ. ಯಾರ್ಯಾರ ಕೈಕಾಲು ಹಿಡಿದು ನತಮಸ್ತಕರಾಗಿ ಬದುಕಬೇಡಿ. ಶಕ್ತಿಯುತವಾಗಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವ. ಏನು ಭಾರತ ವಿಶ್ವಕ್ಕೆ ಗುರು ಆಗ್ತದೆ ಅಂತ ಹೇಳಿದರೆ, ಗುರು ಈ ರೀತಿ ನಡ್ಕೊಂಡ್ರೆ ಗುರು ಆಗೋದಲ್ಲ, ನಾವು ಗುಗ್ಗುರಾಗೋದು. ಇದೆಲ್ಲ ನಮ್ಮ ಧರ್ಮದ ಸಂದೇಶ. ಒಳ್ಳೆಯ ರೀತಿಯಲ್ಲಿ ಬದುಕುವ, ಒಳ್ಳೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ, ಸತ್ಯ ಹೇಳುವ, ನ್ಯಾಯಯುತವಾಗಿ ಬದುಕುವ, ಇದನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇನ್ನೊಂದು ಕೇಳ್ಬಿಟ್ಟು, ಸೌಜನ್ಯ ಅವ್ರ ತಾಯಿ ಹೇಳಿದ್ರು ನೀವು ಒಂದು ತಿಂಗಳು ನೀವು ಕಡಲಿ ಹೋಗಿದ್ರಿ. ಹೌದು, ಮನೆ ಬಿಟ್ಟು ಓಡಿದ್ದೇನೆ ನಾನು. ಬರಲಿಕ್ಕೆ ಇಲ್ಲ. ಇಲ್ಲಿ ಏನಂತ ಕೇಸ್ ಮಾಡಿದ್ರು ಸರ್? ನಾನ್ ಅವೇಲೇಬಲು. ಅಲ್ಲಿ ಪೊಲೀಸ್ನವರ ಗಾಡಿಯೆಲ್ಲ ಹೊಡೆದಿದೆ ಅಂತ ನಾನು ಅಲ್ಲಿ ಇರಲೇ ಇಲ್ಲ. ಸುಮ್ಮನೆ ಸುಮ್ಮನೆ. ಸರ್, ಈಗ ಕೊನೆಯದಾಗಿ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ? ಸಿಗುತ್ತೆಪ್ಪ, ಸಿಗಲೇಬೇಕಲ್ಲ. ನೋಡಿ, ಸಮಾಜದ ಕಣ್ಣಿಗೆ ಇನ್ನೂ ಮಣ್ಣು ಹಾಕ್ಲಿಕ್ಕೆ ಆಗೋದಿಲ್ಲ. ಇವತ್ತೆಲ್ಲವನ್ನು ಸತ್ಯವನ್ನು ಸಮಾಜದ ಮುಂದೆ ಇಟ್ಟಿದ್ದೇವೆ. ಯಾವುದೇ ಕೋರ್ಟುಗಳು, ಯಾವುದೇ ನ್ಯಾಯಾಂಗದ ವ್ಯವಸ್ಥೆ ಇವತ್ತು ಪಬ್ಲಿಕಲ್ಲಿ ಬಂದು ಕೇಳಿ, ಸಾರ್ವಜನಿಕ ಸಭೆಗಳಲ್ಲಿ ಕೇಳಿ ಏನಾಗಿದೆ ಅಲ್ಲಿ ಅಂತೇಳಿ ಹೇಳ್ತಾರಲ್ಲ. ಬಟ್ ಅದನ್ನ ಯಾಕೆ ಸಾಕ್ಷಿ ಆಧಾರವಾಗಿ ಅದನ್ನ ಯಾಕೆ ವಿಟ್ನೆಸ್ ಆಗಿ ತಗೊಳ್ತಾ ಇಲ್ಲ? ನಾನು ಕೇಳೋದು ಅದೇ. ಇನ್ನು ಮುಂದಕ್ಕೆ ಅಣ್ಣಪ್ಪ ಅಂದ್ರೆ ನ್ಯಾಯಪೀಠ, ಅದು ಇನ್ನು ಅದೇ ರೀತಿಯ ತೀರ್ಮಾನ ಆಗೋದು ನೋಡ್ಬೇಕಾದ್ರೆ ನೀವು. ಇದಕ್ಕೆ ತೀರ್ಮಾನ ಕೊಡೋದು ಜನಗಳೇ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನಗಳು ಎದ್ದು ನಿಂತು ಹೇಳ್ತಾರೆ, ಇವರೇ ಅಂತೇಳಿ. ಆಗ ಗೊತ್ತಾಗೋದು ನ್ಯಾಯಾಂಗಕ್ಕೂ ಕೂಡ, ಹೋ ಇದು ಸತ್ಯವ ಅಂತೇಳಿ. ಇದನ್ನು ಯಾರಿಗೂ ಮುಚ್ಚಿಸ್ಲಿಕ್ಕಾಗೋದಿಲ್ಲ. ಯಾವ ಕಾರಣದ ಕೈಗಳಿಂದಲೂ ಮುಚ್ಚಿಸ್ಲಿಕ್ಕಾಗೋದಿಲ್ಲ. ಇದನ್ನು ಯಾವ ಸರ್ಕಾರಕ್ಕೂ ಕೂಡ ಮುಚ್ಚಿಸ್ಲಿಕ್ಕಾಗೋದಿಲ್ಲ. ಜನಗಳೇ ಎದ್ದೇಳಿ ತೀರ್ಮಾನ ಕೊಡ್ತಾರೆ ಅಣ್ಣಪ್ಪಯ್ಯನವರ ಮುಖಾಂತರ. ಇದು ಸತ್ಯ. ಕೊನೆಯದಾಗಿ ಒಂದು ಹೋರಾಟ ಮಾಡ್ತಾ ಇದ್ರಲ್ಲ, ಅಂದ್ರೆ ಹೊರಗಲ ಜನಗಳಿಗೆ ಏನು ಹೇಳ್ತೀರಾ, ಮತ್ತೆ ಬಂದು ಸ್ಪಂದಿಸಬೇಕು ನಮ್ಮ ಜೊತೆ ಅಂತ, ಏನು ಕೊನೆಯದಾಗಿ ಏನು ಹೇಳ್ತೀರಾ? ನಾನು ಕೇಳುವಂಥದ್ದು, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಪ್ರಜಾಪ್ರಭುತ್ವ ವೇದಿಕೆ ಇರ್ಬೋದು, ಇದು ಸತ್ಯದ ಹೋರಾಟ, ಧರ್ಮದ ಹೋರಾಟ, ನ್ಯಾಯದ ಹೋರಾಟ. ಒಂದು ನ್ಯಾಯಪೀಠದಲ್ಲಿ ಆದಂಥ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಏನೇ ಇದೆಯೋ, ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಮುಂದೆ ಎಲ್ಲಿಯೂ ನ್ಯಾಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಜನರ ಭಾವನೆಗಳಿಗೆ ದೊಡ್ಡ ಹೊಡೆತವನ್ನು ಕೊಡ್ತದೆ. ನಾವು ಅದಕ್ಕೋಸ್ಕರ ಹೇಳುವಂಥದ್ದು, ಸಾರ್ವಜನಿಕರೇ ಹೇಳಿ, ಎದ್ದೇಳಿ, ನಿಲ್ಲದಿರಿ ಗುರು ಮುಟ್ಟುವ ತನಕ. ಇದು ಬರೇ ಸೌಜನ್ಯನಿಗೆ ಮಾತ್ರ ನ್ಯಾಯ ಅಲ್ಲ, ಸನಾತನ ಹಿಂದೂ ಧರ್ಮದ ನ್ಯಾಯಪೀಠಕ್ಕೂ ಕೂಡ ಕಲಂಕ ಬಂದಿದೆ. ಅದನ್ನು ತೊಳೆಯುವಂಥ ಕೆಲಸ ಆಗಬೇಕು.
ಅದು ನಮ್ಮ ಮಾತ್ರ ಜವಾಬ್ದಾರಿ ಅಲ್ಲ, ನಿಮ್ಮೆಲ್ಲರ ಜವಾಬ್ದಾರಿ ಅದು. ಈ ಸತ್ಯವನ್ನು ತಿಳ್ಕೊಂಡು ನೀವು ಇನ್ನು ಮುಂದಾದರೂ ಸತ್ಯವನ್ನು ತಿಳ್ಕೊಳ್ಳಿ. ಒಂದು ದಿವಸದ ಜೀವನಕ್ಕೋಸ್ಕರ, ನಿಮ್ಮ ಮನೆ ಮಕ್ಕಳ ಏಳಿಗೆಗೋಸ್ಕರ ಬದುಕಬೇಡಿ. ನಮ್ಮ ಮನೆಯನ್ನೇ ನೋಡಿ ಬದುಕುವವರು ಬದುಕಲಿಕ್ಕೆ ಈ ಮಣ್ಣು ಬಿಡುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ಸಾಮಾಜಿಕವಾಗಿ ಏನು ಇವತ್ತು ಹೋರಾಟ ನಡೀತಾ ಇದೆಯಾ, ಒಂದು ಧರ್ಮದ ಪರವಾಗಿ, ಒಂದು ನ್ಯಾಯದ ಪರವಾಗಿ ಎಲ್ಲ ಒಗ್ಗಟ್ಟಾಗಿ ಸೇರಿ ಇದಕ್ಕೆ ನ್ಯಾಯ ಕೊಡಿಸುವ, ಸನಾತನ ಹಿಂದೂ ಧರ್ಮದ ಧರ್ಮಪೀಠಕ್ಕಾದಂಥ ಅಪಚಾರ ಏನಿದೆ ಅದನ್ನು ತೊಡಗಿಸುವ, ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡುವ. ಬನ್ನಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಒಂದು ಸತ್ಯದ, ಧರ್ಮದ, ನ್ಯಾಯದ ಪರವಾಗಿ ಹೋರಾಟ ಮಾಡುವ ಒಂದು ಕಾಲ ಬಂದಿದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲಿ ಸತ್ಯದ ಒಂದು ಉದ್ದೀಪನ ಆಗಲಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗುವ ಅಂತ ಹೇಳ್ತಾ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾನು. ಧನ್ಯವಾದ.